ವಾರಣಾಸಿಯಲ್ಲಿ 2 ದಿನಗಳು ಬಜೆಟ್ ಟ್ರಾವೆಲರ್ಸ್ ಗೈಡ್. ಈ ವಿಡಿಯೋದಲ್ಲಿ ವಾರಣಾಸಿಯಲ್ಲಿ 2 ದಿನಗಳು ಬಜೆಟ್ನಲ್ಲಿ ಹೆಂಗೆ ಟ್ರಾವೆಲ್ ಮಾಡಬಹುದು ಎಂದು ತಿಳಿದುಕೊಳ್ಳುತ್ತೇವೆ. ಈ ವಾರಣಾಸಿ ಟ್ರಿಪ್ ಅನ್ನು ನಾವು 3 ರಿಂದ 4 ಸಾವಿರದಲ್ಲಿ ಮುಗಿಸುತ್ತೇವೆ. ಭಾರತದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಆಧ್ಯಾತ್ಮಿಕ ನಗರಗಳಲ್ಲಿ ಒಂದಾದ ವಾರಣಾಸಿಯು ಪ್ರಯಾಣಿಕರಿಗೆ ಮರೆಯಲಾರದ ಅನುಭವವನ್ನು ನೀಡುತ್ತದೆ. ಈ 2 ದಿನದ ಟ್ರಿಪ್ಪಲ್ಲಿ ನಾವು ನೋಡಬಹುದಾದ ಸ್ಥಳಗಳನ್ನು ಹೇಳುತ್ತೇವೆ. ನೀವು ಮೊದಲು ವಾರಣಾಸಿಗೆ ಟ್ರೈನ್ ಮುಖಾಂತರ ಬರಬೇಕಾಗುತ್ತದೆ. ಇದು ನಿಮಗೆ 850 ರಿಂದ 1100 ರೂಪಾಯಿ ತನಕ ಇರುತ್ತದೆ ಟಿಕೆಟ್. ಇಲ್ಲಿ ರೂಮ್ ಬಂದು ನಿಮಗೆ ಹಾಸ್ಟೆಲ್ ತಗೊಳ್ಳೋದಾದರೆ 200 ರೂಪಾಯಿಂದ 300 ರೂಪಾಯಿ ಒಬ್ಬರಿಗೆ, ಅಥವಾ ಇಂಡಿವಿಜುವಲ್ ರೂಮ್ ತಗೊಳ್ಳೋದಾದರೆ 500 ರೂಪಾಯಿಂದ 1000 ರೂಪಾಯಿ ಇರುತ್ತದೆ ಒಂದಿನಕ್ಕೆ. ಇಲ್ಲಿಗೆ 6 ಅಥವಾ 7 ರಿಂದ ದಿನ ಶುರು ಮಾಡೋಣ. ವಾರಣಾಸಿಯಲ್ಲಿ ನೀವು ದರ್ಶನ ಮಾಡಲು ನಡೆಯಬೇಕಾಗುತ್ತದೆ. ಆಟೋ ಅಥವಾ ಶೇರ್ ಆಟೋ ನಿಮಗೆ ಸಿಗುತ್ತದೆ. ಅದು ಬಂದು ನಿಮಗೆ 20 ರೂಪಾಯಿಂದ 10 ರೂಪಾಯಿ ತನಕ ಇರುತ್ತದೆ. ಮೊದಲು ನೀವು ದಶಶ್ವಮೇಧ ಘಾಟ್ಗೆ ಬರಬೇಕಾಗುತ್ತದೆ. ಇಲ್ಲಿ ನೀವು ಬೋಟ್ ರೈಡನ್ನು ಮಾಡಬಹುದು ಅಥವಾ ಸ್ನಾನ ಮಾಡಬೇಕೆಂದರೂ ಸ್ನಾನ ಮಾಡಬಹುದು. ಬೋಟ್ ರೈಡ್ ಬಂದು 50 ರಿಂದ 100 ರೂಪಾಯಿ ಒಬ್ಬರಿಗೆ ಇರುತ್ತದೆ. ಬೋಟ್ ರೈಡ್ ಮುಗಿಸಿದಾದಮೇಲೆ ನೀವು ಮೊದಲು ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಹೋಗಬಹುದು. ಟೆಂಪಲ್ ಸ್ವಲ್ಪ ಜನರು ಜಾಸ್ತಿ ಇರುತ್ತಾರೆ, ಆದ್ದರಿಂದ ನೀವು ಆದಷ್ಟು ಬೇಗ ಹೋದರೆ ಒಳ್ಳೆಯದು. ವಿಶ್ವನಾಥ್ ಟೆಂಪಲನ್ನು ನೀವು ಗೇಟ್ ನಂಬರ್ 2 ಇಂದಾನೇ ದರ್ಶನ ಮಾಡಬೇಕು. ಅಲ್ಲಿರೋ ಜನರ ಪ್ರಕಾರ ಗೇಟ್ ನಂಬರ್ 1 ಇಂದ ದರ್ಶನ ಮಾಡಿದ್ರೆ ದರ್ಶನ ಮಾಡಿರೋ ಪುಣ್ಯ ಸಿಗಲ್ಲ ಅಂತ ನಂಬಿಕೆ. ಕಾಶಿ ವಿಶ್ವನಾಥ್ ಟೆಂಪಲ್ ದರ್ಶನ ಆದಮೇಲೆ ನೀವು ಅಲ್ಲೇ ಅನ್ನಪೂರ್ಣಾ ದೇವಿ ಟೆಂಪಲನ್ನು ವಿಸಿಟ್ ಮಾಡ್ಬೋದು. ದಶಶ್ವಮೇಧ ಘಾಟಿಂದ ವಿಶ್ವನಾಥ್ ಟೆಂಪಲ್ಗೆ ಹೋಗುವಾಗ ಎಷ್ಟೊಂದು ಜನ ನಿಮಗೆ ಫ್ರೀ ಲಾಕರ್ ಅಂತ ಕರೆಯಬಹುದು. ಅಲ್ಲಿ ನೀವು ಯಾರೇ ಕರೆದ್ರೂ ಹೋಗಬಾರದು. ಹೋದರೂ ನಿಮಗೆ ಫ್ರೀ ಲಾಕರ್ ಅಂತ ಹೇಳಿ ಪ್ರಸಾದ ತಗೊಳ್ಳಿ ಅಂದ್ಬಿಟ್ಟು ನಿಮಗೆ 1000 ರೂಪಾಯಿ 500 ರೂಪಾಯಿ ಅಂತ ಜಾಸ್ತಿ ತಗೊಳ್ತಾರೆ. ಆದ್ದರಿಂದ ನೀವು ಗೇಟ್ ನಂಬರ್ 1ಗೆ ಹೋಗಿ ಅಲ್ಲಿ ಫ್ರೀ ಲಾಕರ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಬ್ಯಾಗ್, ಎಲೆಕ್ಟ್ರಾನಿಕ್ಸ್, ಚಪ್ಪಲಿಗಳನ್ನು ಇಡಬಹುದು. ಅನ್ನಪೂರ್ಣಾ ದೇವಿ ದರ್ಶನ ಆದ ಮೇಲೆ ನೀವು ನೇಪಾಳಿ ಟೆಂಪಲ್ ಅಂತ ಇದೆ, ಅಲ್ಲೂ ಕೂಡ ನಿಮಗೆ ಶಿವಲಿಂಗದ ದರ್ಶನ ಆಗುತ್ತದೆ. ಅಲ್ಲಿ ನೋಡಿಕೊಂಡು ನೀವು ಫ್ರೀ ಅನ್ನಕ್ಷೇತ್ರಕ್ಕೆ ಹೋಗಿ ಪ್ರಸಾದ ತಗೋಬಹುದು. ನಿಮಗೆ ಏನಾದರೂ ಓಡಾಡಬೇಕಾದ್ರೆ ರೂಟ್ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಎಷ್ಟೊಂದು ಜನ ಪೊಲೀಸವರು ಇರ್ತಾರೆ. ಅಲ್ಲಿ ಅವ್ರ ಕಡೆಯಿಂದ ನೀವು ಬೇಕಾದ್ರೆ ಯಾವ ಕಡೆ ಹೋಗಬೇಕು ಅಂದ್ಬಿಟ್ಟು ತಿಳ್ಕೊಬೋದು. ವಾರಣಾಸಿಲಿ ಟೈಮಿಂಗ್ ಇದೆ, ಇದರಿಂದ ನೀವು ಟೈಮಿಂಗ್ ಪ್ರಕಾರ ನಿಮ್ಮ ಇದನ್ನು ಪ್ಲ್ಯಾನ್ ಮಾಡಬೇಕು. ಟೈಮಿಂಗ್ ಬಂದು ಆಲ್ಮೋಸ್ಟ್ ಎಲ್ಲ ಟೆಂಪಲ್ ಬಂದು ಬೆಳಿಗ್ಗೆ 5:30 6 ಗಂಟೆಗೆ ಓಪನ್ ಆಗುತ್ತೆ. 6 ಗಂಟೆಯಿಂದ 12 ಗಂಟೆ ಕ್ಲೋಸ್ ಆಗ್ಬಿಡುತ್ತೆ. ಮಧ್ಯಾಹ್ನ 12 ಗಂಟೆ ಕ್ಲೋಸ್ ಆದರೆ ತಿರ್ಗಾ ಸಂಜೆ ನಿಮಗೆ 4 ಗಂಟೆ ಅಥವಾ 3 ಗಂಟೆಗೆ ಓಪನ್ ಆಗೋದು. ನೀವು ಅನ್ನಕ್ಷೇತ್ರದಲ್ಲಿ ಪ್ರಸಾದ ತಗೊಂಡ ಮೇಲೆ ನೀವು ಕಾಲಭೈರವ ಟೆಂಪಲ್ಗೆ ಹೋಗಬಹುದು. ಕಾಲಭೈರವ ಟೆಂಪಲ್ನಲ್ಲಿ ನಿಮಗೆ ಅರ್ಧ ಗಂಟೆಯಿಂದ 1 ಅವರ್ ಆಗ್ಬೋದು ದರ್ಶನ ಆಗೋಕ್ಕೆ. ಕಾಲಭೈರವ ಟೆಂಪಲ್ ದರ್ಶನ ಆದ ಮೇಲೆ ನೀವು ರೆಸ್ಟ್ ಮಾಡಬಹುದು, ಅಥವಾ ದೀನಾ ಚಾಟ್ ಭಂಡಾರ್ ಅಂತ ಒಂದು ಚಾಟ್ ಅಂಗಡಿ ಇದೆ, ಅಲ್ಲಿ ಬೇಕಾದ್ರೆ ನೀವು ಅಲ್ಲಿನ ಫೇಮಸ್ ಐಟಮ್ನ ಟೇಸ್ಟ್ ಮಾಡಬಹುದು. ಇದಾದ ಮೇಲೆ ನೀವು 2 ಗಂಟೆಗೆ ಸ್ವಲ್ಪ ರೆಸ್ಟ್ ಮಾಡಿ ಓಡಬಹುದು. 3 ಗಂಟೆಗೆ ನಿಮಗೆ ಸಂಕಟ್ ಮೋಚನ್ ಹನುಮಾನ್ ಅದರಿಂದ ನೀವು ಶೇರ್ ಆಟೋ ತಗೊಂಡು ಅಲ್ಲಿಗೆ ಹೋಗಬಹುದು. ಶೇರ್ ಆಟೋ ಬಂದು ನಿಮಗೆ 20 ರೂಪಾಯಿಂದ 30 ರೂಪಾಯಿ ಆಗಬಹುದು ಒಬ್ಬರಿಗೆ. ಸಂಕಟ್ ಮೋಚನ್ ಹನುಮಾನ್ ಟೆಂಪಲ್ ಅನ್ನು ದರ್ಶನ ಮಾಡಿಕೊಂಡು ಅಲ್ಲಿಂದ ಎಲ್ಲ ವಾಕಿಂಗ್ ಡಿಸ್ಟೆನ್ಸ್ ಎಲ್ಲ ಇರುತ್ತೆ ನಿಮಗೆ. ಅಲ್ಲಿಂದ ನೀವು ಬೇಕಾದ್ರೆ ಹನುಮಾನ್ ಟೆಂಪಲ್ ಅನ್ನು ನೀವು ದರ್ಶನ ಮಾಡಿದ ಮೇಲೆ ನೀವು ಅಲ್ಲೇ ಪಕ್ಕದಲ್ಲಿ ತುಳಸಿ ಮಾನಸ್ ಮಂದಿರ್ ಅನ್ನು ದರ್ಶನ ಮಾಡಬಹುದು. ತುಳಸಿ ಮಾನಸ್ ಮಂದಿರ್ ನೋಡಿದ ಮೇಲೆ ಅಲ್ಲೇ ಪಕ್ಕದಲ್ಲಿ ನಡೆಯೋ ರಸ್ತೆಯಲ್ಲಿ ಇದೆ ದುರ್ಗಾ ಮಾತಾ ಮಂದಿರನ್ನು ದರ್ಶನ ಮಾಡಬಹುದು. ಇದು ಬಂದು ಪೂರಾ ರೆಡ್ ಇದೆ, ನೀವು ನೋಡಿದ ತಕ್ಷಣ ಕಂಡುಹಿಡಿತೀರಿ. ದುರ್ಗಾ ಮಾತಾ ಮಂದಿರನ್ನು ದರ್ಶನ ಮಾಡಿದ ಮೇಲೆ ನೀವು ಅಲ್ಲಿಂದ ಹಸಿ ಘಾಟ್ಗೆ ಹೋಗಬಹುದು. ಹಸಿ ಘಾಟಿಂದ ನೀವು ಬೋಟ್ ರೈಡ್ ತೊಗೊಂಡು ಅಲ್ಲಿಂದ ಬೋಟ್ ರೈಡ್ ಬಂದು ನಿಮಗೆ 100 ರೂಪಾಯಿ ಆಗುತ್ತದೆ. ಬೋಟ್ ರೈಡ್ ತೊಗೊಂಡು ಅಲ್ಲಿಂದ ದಶಶ್ವಮೇಧ ಘಾಟ್ಗೆ ಹೋಗಬಹುದು. ದಶಶ್ವಮೇಧ ಘಾಟಲ್ಲಿ ಗಂಗಾ ಆರತಿ ನಡೆಯುತ್ತದೆ. ಗಂಗಾ ಆರತಿ ಬಂದು 6:30 7 ಗಂಟೆಗೆ ಶುರು ಆಗುತ್ತದೆ. ಆದರೂ ನೀವು ಆದಷ್ಟು 4 ಗಂಟೆ 5 ಗಂಟೆ ಅಷ್ಟಲ್ಲಿ ಹೋದರೆ ನಿಮಗೆ ಸೀಟ್ ತೊಗೊಂಡು ಬೋಟಲ್ಲಿ ಕುತ್ಕೊಂಡು ನೋಡ್ಬೋದು. ಗಂಗಾ ಆರತಿ ಆದ ಮೇಲೆ ಸುಮಾರು 7:30 8 ಗಂಟೆ ಅಷ್ಟರಲ್ಲಿ ಗಂಗಾ ಆರತಿ ಆಗುತ್ತದೆ. ಗಂಗಾ ಆರತಿ ಆದ ಮೇಲೆ ಬೇಕಾದ್ರೆ ನೀವು ಗಡೋಲಿಯಾ ರೋಡ್ ಅಂತ ಇರುತ್ತೆ, ಅಲ್ಲಿ ಒಂದು ಮಾರ್ಕೆಟ್ ಇರುತ್ತೆ. ನೀವೇನಾದ್ರು ಶಾಪಿಂಗ್ ಮಾಡಂಗಿದ್ರೆ ಶಾಪಿಂಗ್ ಮಾಡ್ಬೋದು. ಅದಾದ ಮೇಲೆ ನೀವು ಅವತ್ತಿನ ದಿನ ರೆಸ್ಟ್ ಮಾಡಬಹುದು. 2ನೆಯ ದಿನ ಬೆಳಿಗ್ಗೆ 6 ಅಥವಾ 7ಗೆ ಶುರು ಮಾಡಿದರೆ ನೀವು ಸಾರನಾಥ್ಗೆ ಹೋಗಬಹುದು. ಸಾರನಾಥಿಗೆ ಹೋಗೋಕ್ಕೆ ಶೇರ್ ಆಟೋ ತಗೊಂಡರೆ ನಿಮಗೆ 50 ರೂಪಾಯಿಯಿಂದ 80 ರೂಪಾಯಿ ತನಕ ಇರಬಹುದು ಒಬ್ಬರಿಗೆ. ಸಾರನಾಥ್ ಹೋಗಿದ ಮೇಲೆ ಅಲ್ಲಿ ಮೊದಲು ನೀವು ನೋಡಬಹುದು, ಅಲ್ಲಿ ಬಂದು ಎಂಟ್ರಿ ಫೀಸ್ 20 ರೂಪಾಯಿ ಇರುತ್ತದೆ ನೋಡಬಹುದು. ಅಲ್ಲಿ ಬಂದು ಈ ಬುದ್ಧಿಸ್ಟ್ ಟೆಂಪಲ್ ಅಲ್ಲಿ ಬುದ್ಧ ಎನ್ಲೈಟ್ಮೆಂಟ್ ತಗೊಂಡಾದ್ಮೇಲೆ ಮೊದಲು ಬಂದ ಜಾಗ ಅಂತೂ ನಂಬಲಾಗಿದೆ. ಬುದ್ಧಿಸ್ಟ್ ಟೆಂಪಲ್ ನೋಡಿದಾದ ಮೇಲೆ ನೀವು ಸಾರನಾಥ್ ಸ್ತೂಪದಲ್ಲಿ ಅಶೋಕ ಪಿಲ್ಲರ್ ನೋಡಬಹುದು. ಸಾರನಾಥ್ ಸ್ತೂಪ ಪಕ್ಕದಲ್ಲಿ ಮ್ಯೂಸಿಯಂ ಇದೆ, ಮ್ಯೂಸಿಯಂ ಬೇಕಾದ್ರೆ ನೋಡಬಹುದು ನೀವು. ಮ್ಯೂಸಿಯಂ ಮತ್ತು ಸಾರನಾಥ್ ಸ್ತೂಪ ಎಂಟ್ರಿ ಬಂದು 45 ರೂಪಾಯಿ ಆಗಿರುತ್ತೆ. ಅಲ್ಲಿಂದ ಬೇಕಾದರೆ ನೀವು ಥಾಯ್ ಟೆಂಪಲ್ ಮತ್ತು ಶ್ರೀಲಂಕನ್ ಟೆಂಪಲ್ ಅನ್ನು ವಿಸಿಟ್ ಮಾಡಬಹುದು. ಅದಾದ್ಮೇಲೆ ಟೈಮ್ ಇದ್ದರೆ ಟಿಬೆಟಿಯನ್ ಬುದ್ಧಿಸ್ಟ್ ಮೊನೆಸ್ಟ್ರಿಯನ್ನು ಕೂಡ ವಿಸಿಟ್ ಮಾಡಬಹುದು. ಇದಿಷ್ಟು ನೋಡಿದಾಗ ಸಾರನಾಥಿಂದ ವಾರಣಾಸಿಗೆ ರಿಟರ್ನ್ ಬರಬಹುದು ರಿಟೇರ್ ಆಟೋ. ರಿಟರ್ನ್ ಬಂದಿದ ಮೇಲೆ ಹಸಿ ಘಾಟಲ್ಲಿ ಕೂಡ ನೀವು ಗಂಗಾ ಆರತಿಯನ್ನು ನೋಡಬಹುದು. ಇದಾದ ಮೇಲೆ ನೀವು ಅಲ್ಲೇ ಪಿಜ್ಜಾರಿಯಾ ಕೆಫೆ ಅಂತ ಅಂದ್ಬಿಟ್ಟು ಒಂದು ಹಳೆಯ ಪಿಜ್ಜಾ ಶಾಪ್ ಇದೆ, ಬೇಕಾದ್ರೆ ಟ್ರೈ ಮಾಡಬಹುದು.
ಇದಾದ ಮೇಲೆ ನೀವು ನಿಮ್ಮ ಹೋಟೆಲ್ ಅಥವಾ ಹಾಸ್ಟೆಲ್ಗೆ ಹೋಗಿ ರೆಸ್ಟ್ ಮಾಡಬಹುದು, ಅಥವಾ ರಾತ್ರಿ ಟ್ರೈನ್ ಬೆಂಗಳೂರಿಗೆ ಬುಕ್ ಮಾಡಿದರೆ ಹೋಗಬಹುದು ಅಥವಾ ಬೆಳಿಗ್ಗೆ ಹೋಗಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.